ತಾಯಣ್ಣ ಇಲ್ಲ ಅಣ್ಣ ನೀನು ಕರೆಕ್ಟ್ ಯಾರು ಕಳ್ಸ್ಯಾರ? ಅಣ್ಣ ದಿಲೀಪ್ ಗೌಡ. ಹೌದಣ್ಣ. ಹಾ ಹೌದಣ್ಣ. ಯಾವ ಊರು? ಬೆಳ್ಳೂರು. ದಿಲೀಪ್ ಬೆಳ್ಳೂರು. ಬೆಳ್ಳೂರು. ಎದಕ್ ಕಳ್ಸ್ಯಾರ? ಹಸು ಗಾಡಿ ಬರ್ತೈತೆ ಹೋಗ್ರಿ ಅಂತ ಕಳಿಸಿದ್ರಣ್ಣ. ಹಸು ಗಾಡಿ ಬರ್ತೈತಿ ಹೋಗ್ರ ಅಂತ ಕಳ್ಸಿದ್ದಾರೆ. ನಾವು ರೈತರು, ಗಾಡಿ ನಮ್ದು, ಮಾಲು ನಮ್ದು. ಅವ್ರಿಗೆ ಹೇಳೋ ದಿಲೀಪ್ ಬೆಳ್ಳೂರಿಗೆ ಸಂತೆಗೆ ಬಂದು ರೈತರದ್ದು ಸ್ವಲ್ಪ ವಿಚಾರಿಸಿ ಅಂತಂದು ಅವ್ರಿಗೆ ಅರ್ಥ ಆಗುತ್ತೈತೆ. ಅವ್ರ ಅಪ್ಪನ ದುಡ್ಡು ಅವ್ರ ಅಮ್ಮನ ದುಡ್ಡು ಹಾಕಿ ಮಾಡೋಣ ಗೊತ್ತಾಗುತ್ತಾ? ಏನ ನಿಮ್ ದುಡ್ಡು ಮಾಡಿ ಖರ್ಚು ಮಾಡಿದ್ರ ಅವ್ರ ದುಡ್ಡು ಮಾಡಿ ನಿಮ್ ಖರ್ಚು ಮಾಡಿ ಕಳ್ಸ್ಯಾರ. ಅವ್ರ ದುಡ್ಡು ಕಳ್ಸಿದ್ರಲ್ಲ ದಿಲೀಪ್ ಬೆಳ್ಳೂರಿಗೆ ಹೇಳ. ಕಿರಣ್ ಗಿಣಿಯರಿ ಏನ ಕೊಪ್ಪಳ ವಿಶ್ವ ಕೊಪ್ಪಳ ತಾಲೂಕು ಬಾ ಅಂತಂದ್ ಹೇಳ. ನಿಮ್ಗೆ ಯಾರು ಬೇಕೋ ಅವ್ರು ಕರ್ಸ್ತೀವಿ ನಾವ. ಅವ್ರ ಅಪ್ಪನ ಅವ್ರ ಅಮ್ಮನ ದುಡ್ಡು ಹಾಕಿ ಸಂತ್ಯಾಗ ಬಂದು ರೈತರ ತ ಖರೀದಿ ಮಾಡೋಣ. ನಾನು ರೈತ, ನಾನು ಖರೀದಿ ಮಾಡಿ ಚಿಂತಾಮಣಿ ಅನಂತಪುರ ಆಮೇಲೆ ಎಲ್ಲೆಲ್ಲ ಯಾವ ಕಡೆ ಸಂತಿಗೆ ಮಾರ್ತಾನ. ಹೌದಾ? ನಿನ್ಗ ಅವ್ರು ಕಳ್ಸ್ಯಾರಲ್ಲ ಅವ್ರಿಗೆ ಐತಲ್ಲ ಸ್ವಲ್ಪ ಬಿಡಲ್ಲ ಅವ್ರ ಸಿಕ್ಕನಂದ್ರ ಏನ ಅವ್ರ ನೀವು ಈಗ ನಿಮ್ ಮ್ಯಾಲ ಕೇಸ್ ಮಾಡ್ತೀವಿ ನಾವ. ಏನ ಪುನೀತ್ ಗೌಡರ ಬರ್ಲು, ಪುನೀತ್ ಕೆರಳರ ಬರ್ಲು, ಯಾರ ಬರ್ಲಿ ಬೆಕ್ಕದಾರ ಬರ್ಲ ಅವ್ರ ನಮ್ದು ಏನು ಕಿತ್ಕೊಳೋದಾಗಲ್ಲ. ಇಲ್ಲಿ ಅಲ್ಲಿ ನಮ್ಮ ಬೆಂಗಳೂರವ್ರು ಮಾಡ್ಬೇಕಾಯ್ತು. ನೀವು ಇಲ್ಲಿ ಬಂದ ನೀವು ನಮ್ ಸ್ಟೇಟ್ನಾಗ ಬಂದ ಬೆಂಗಳೂರಾಗಿರ್ಬೋದ ನಿಮ್ದು ಅವ ಯಾರ್ಯಾರು ಕಳ್ಸ್ಯಾರ? ನಮ್ ಇಷ್ಟೇ ಜನ. ಆ ಟೋಲೆ ನಿಮ್ಮ ಅಪ್ಪಂದ? ನಮ್ ತಾಯಣ್ಣ ಇಲ್ಲ ಅಣ್ಣ. ನಮ್ ತಾಯಣ್ಣ ಇಲ್ಲ ಅಣ್ಣ. ದೊಡ್ಡ ದೊಡ್ಡ ಮಾತಾಡ್ತಿರ ವಿಡಿಯೋದಾಗ ಮೀಡಿಯಾದಾಗ ಎಲ್ಲಾರನ್ನ ನಿನ್ಗೆ ಯಾರ್ಯಾರು ಅಷ್ಟು ಸ್ಪೀಡ್ ಬಂದು ಗಾಡಿ ಸೈಡ್ ಬಿಡ್ತೀರ ನೀವು? ಗಾಡಿ ನಿಲ್ಲಿಸಿದ ಬೋಸಡಿಗೆ ಅವ್ರಿಗೆ ನೀವು ದೌರ್ಜನ್ಯ ಮಾಡಿದ ನೀನು ಗಾಡಿ ಇಡ್ತೇನೆ ಲೌಡಕ್ಕೆ ಬಾಲಿ ಗಾಡಿ ಬೆಳ್ಳೂರು ದಿಲೀಪ್ ಅಣ್ಣರಿಗೆ ಗೊತ್ತು ಕೇಳಿ ಅಣ್ಣ. ನನಗೆ ಯಾವ ಸುಳ್ಳು ದೇವರಣೆಗೂ ನಂಗೆ ಗೊತ್ತಿಲ್ಲ ಅಣ್ಣ. ನಾವೇನ್ ಮಾಡ್ತೀವಿ ಆಯ್ತಣ್ಣ. ನಿಮ್ಗೆಲ್ಲ ನಿಮ್ಗೆ ಏನ್ ಮಾಡ್ಬೇಕು ಮಾಡೀವಿ ನಾವೀಗ. ನಿಮ್ಗೇನ್ ಎಂತ ರೀತಿ ಕಾನೂನಿನ ಪ್ರಕಾರ ಏನ್ ಶಿಕ್ಷೆ ಕೊಡಿಸ್ತೀನಿ. ಈಗ ಒಂದಂಟು ಬರ್ತೈತಿ 10 ಜೀಪ್ ತಗೊಂಡ್ರೆ ಪೇಷಂಟ್ಗೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ನಾವು. ನೀವು ಬಂದು ಗಾಡಿಗೆ 50-60 ಸಾವಿರ ರೂಪಾಯಿ ಕೇಳೋದು ವಿಡಿಯೋ ಐತಿ ನಿಮ್ ತನಕ. ನಿಂದೆ ಅವ್ರ ನಿಂದ ಯಾವ್ರು? ನಿನ್ಗೆ ಯಾರು ಕಳ್ಸ್ಯಾರ? ದುರ್ಗ ಅಲ್ಲ, ಮೊನ್ನೆ ಚಳಿಕೆರೆ ಗಾಡಿ ಹಿಡಿದ್ರಲ್ಲ ಯಾರ್ದದ? ಚಳಿಕೆರೆ ಎಲ್ಲೈತಿ? ಚಳಿಕೆರೆ ಎಲ್ಲೈತಿ? ಚಳಿಕೆರೆ ಎಲ್ಲೈತಿ? ಅಣ್ಣ ನನಗೇನು ಗೊತ್ತಿಲ್ಲ ಅಣ್ಣ. ಅಲ್ಲ